ಈಗ ಪ್ರಾಬ್ಲಮ್ ಏನಿದೆ ಅಂದರೆ ಬಿ ಜೆ ಪಿಯವರು ಅವರ ಇತಿಹಾಸದಲ್ಲೇ ವೀಕ್ ಅವರು. ಶ್ರೀ ರಾಘವೇಂದ್ರ ಅವರ ತಂದೆಯವರಾದಂಥ ಯಡಿಯೂರಪ್ಪ ಅವರು ವೇದಿಕೆ ದಿವಂಗತ ಅನಂತಕುಮಾರ್ ಅವ್ರ ಜೊತೆ ಹಂಚ್ಕೊಂಡಾಗ ಏನು ಮಾತಾಡಿದ್ರು? ಮುಖ್ಯಮಂತ್ರಿ ಹಂಗೆ ಆಗಿಲ್ಲಪ್ಪ, ನಾವು ಮೇಲೆ ಕಪ್ಪ ಕೊಡಬೇಕಾಗಿತ್ತು, ನಾವು ಕಪ್ಪ ಕೊಟ್ಟ ಮೇಲೆ ನಮ್ಮ ಮುಖ್ಯಮಂತ್ರಿ ಮಾಡಿದ್ರ ಅಂತ ಸ್ವತಃ ಯಡಿಯೂರಪ್ಪ ಅವ್ರು ಹೇಳಿದ್ದು, ವಿರೋಧ ಪಕ್ಷದವರಲ್ಲ. ಸೊ ಇದು ಅವ್ರ ಪ್ರವೃತ್ತಿ ಇರ್ಬೋದು, ಅವ್ರ ಪಕ್ಷದ ಪ್ರವೃತ್ತಿ ಇರ್ಬೋದು. ಬಹುಶಃ ಅದಕ್ಕೆ ಯಾವಾಗಲೂ ಕೂಡ ಬಿ ಜೆ ಪಿಯಲ್ಲಿ ನೋಡಿ, ನೀವು ಲಾಸ್ಟ್ ಟೈಮ್ ಮೂರು ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ದು, ಮೋಸ್ಟ್ಲಿ ಕರೆಕ್ಟಾಗಿ ಕಲೆಕ್ಷನ್ ಮಾಡಿ ತಲುಪಿಸ್ತಾ ಇರಲಿಲ್ಲ ಅನ್ಸುತ್ತೆ. ಅದಕ್ಕೆ ಲಾಸ್ಟ್ ಟೈಮ್ ಯಡಿಯೂರಪ್ಪ ಅವರಿಗೆ ಚೇಂಜ್ ಮಾಡಿ ಸದಾನಂದ ಗೌಡ್ರಿಗೆ ಮಾಡಿದ್ರು, ಸದಾನಂದ ಗೌಡ್ರಿಗೆ ಚೇಂಜ್ ಮಾಡಿ ನಿಮ್ಮ ಶೆಟ್ಟರ್ ಅವ್ರಿಗೆ ಮಾಡಿದ್ರು, ಮತ್ತೆ ಯಡಿಯೂರಪ್ಪ ಅವ್ರಿಗೆ ಮಾಡಿದ್ರು. ಇಲ್ಲಿವರೆಗೂ ಟಿಲ್ ಡೇಟ್ ಯಾಕೆ ಯಡಿಯೂರಪ್ಪ ಅವರು ಕಣ್ಣೀರಿಟ್ಟು ಸ್ಟೇಜಿಂದ ಕೆಳಗಡೆ ಬ್ಯಾಂಕ್ವೆಟ್ ಹಾಲಲ್ಲಿ ಇಳಿದ್ರು ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ. ಬಹುಶಃ ಅದೇ ಇರ್ಬೋದು, ಮೇಲೆ ಅದ ಸರಿಯಾಗಿ ಕೊಡದೇ ಇರ್ಬೋದು, ಅದಕ್ಕೆ ಇಳಿಸಿರ್ಬೋದು, ಗೊತ್ತಿಲ್ಲ. ಬಟ್ ಇದು ಅವ್ರು ಹೇಳಿದಂಥ ಮಾತಲ್ಲ. ಸುಮ್ಮನೆ ನೀವು ಕೇಂದ್ರ ಸರ್ಕಾರದಿಂದ ನಮಗೆ ಅನುದಾನ ತರಲಿಕ್ಕೆ ಆಗಲಾರ್ದೆ ಕರ್ನಾಟಕದ ಪರವಾಗಿ ತಾವು ಧ್ವನಿ ಎತ್ತಕ್ಕಾಗಲಾರ್ದೆ ಇವತ್ತು ಸುಮ್ಮನೆ ಇಲ್ಲದ ಸಲ್ಲದೆಲ್ಲ ಆರೋಪಗಳು ಮಾಡೋದು ಸರಿಯಲ್ಲ. ಏನಾದರೂ ಬಿಹಾರಿಗೆ ಇದು ಇದ್ರೆ ಕೊಡಿ, ಏನಾದರೂ ಇದ್ರೆ ಸುಮ್ಮನೆ ಗಾಳಿನಲ್ಲಿ ಗುಂಡಾರಿಸಿದ್ರೆ ಅಂದರೆ ನೀವು ಅಧಿಕಾರದಲ್ಲಿ ಇದ್ದಾಗೆಲ್ಲ ನೀವು ಇದೇ ಮಾಡ್ತಾ ಇದ್ರಾ? ಆಪರೇಷನ್ ಕಮಲಕ್ಕೆ ಹೆಂಗ್ರಿ ಬರ್ತಾ ಇತ್ತು ದುಡ್ಡು ನಿಮಗೆ? ಇಡೀ ರಾಷ್ಟ್ರದಲ್ಲಿ ಆಪರೇಷನ್ ಕಮಲ ಹೇಗೆ ಆಯಿತು ನಿಮ್ಗೆ ಗೊತ್ತಿರಬೇಕಲ್ಲ. ಎಲ್ಲಿಂದ ಬಂತು ಅಷ್ಟು ದುಡ್ಡು ಆಮೇಶ ಕೊಡಲಿಕ್ಕೆ? ನಿಮ್ಮ ಈ ಕರ್ನಾಟಕ ಮಾಡಲ್ ಆಪರೇಷನ್ ಕಮಲದ್ದು ಕಮಲ ಮಹಾರಾಷ್ಟ್ರ, ಅಸ್ಸಾಮು, ಗೋವಾ, ಮಧ್ಯಪ್ರದೇಶ, ಗುಜರಾತು, ಇಡೀ ಇಂಡಿಯಾಗೆ ನೀವು ಮಾದರಿ ಆಗಿದ್ರಿ. ಅದು ಮರಿಬಾರ್ದು ಬಿ ಜೆ ಪಿಯವರು. ಸೊ ಸುಮ್ಮನೆ ಆರೋಪ ಮಾಡೋದಕ್ಕಿಂತ ನೀವು ಕೇಂದ್ರ ಸರ್ಕಾರದಿಂದ ಕನ್ನಡಿಗರಿಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ರೆ ಬೆಟರ್. ಸರ್, ಜಗದೀಶ್ ಶೆಟ್ಟರ್ ಅವರು ಹೊರಡಿಸಿರುವಂಥ ಆದೇಶವನ್ನು ದುರ್ಬಳಕೆ ಮಾಡ್ಕೊಳ್ತಿದ್ರ ಅನ್ನುವಂಥ ಆರೋಪ. ಏನಂದರೆ ನಿಮಗೆ ನೇರವಾಗಿ ಪ್ರಶ್ನೆ ಆಗ್ತಿರುವಂಥದ್ದು, ನಾವೆಲ್ಲೂ ಕೂಡ RSS ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ. ನಮ್ಮ ಆದೇಶದಲ್ಲಿ ಎಲ್ಲಿದೆ? ಅವರದ್ದು ಸ್ಟೇಟ್ಮೆಂಟ್ ನಾನು ನೋಡಿದೆ, ಮಾನ್ಯ ಶೆಟ್ಟರ್ ಸಾಹೇಬರು. ಅವ್ರು ಹೇಳಿದ್ರು ಇದು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಹೊರಡಿಸಿದ್ದು. ನಾವು ಯಾವಾಗ ಹೇಳಿದ್ವಿ ಇಲ್ಲ ಬೇರೆ ಡಿಪಾರ್ಟ್ಮೆಂಟಿಂದ ಹೊರಡಿಸಿದ್ವಿ ಅಂತ? ನಾವು ಅದೇ ಹೇಳ್ತಾ ಇರೋದು. ನೀವು ಮುಖ್ಯಮಂತ್ರಿ ಇದ್ದಾಗ ಶಿಕ್ಷಣ ಇಲಾಖೆಯಿಂದ ಶೈಕ್ಷಣಿಕ ಚಟುವಟಿಕೆ ಬಿಟ್ಟು ಸರ್ಕಾರಿ ಆವರಣದಲ್ಲಿ ಶಾಲೆಗಳಿರ್ಬೋದು, ಕಾಲೇಜ್ಗಳಿರ್ಬೋದು, ಬೇರೆ ಯಾವುದು ಚಟುವಟಿಕೆ ನಡೀಬಾರ್ದು ಅಂತ ಅರ್ಜಿಗಳು, ಪ್ರಸ್ತಾವನೆಗಳು ಕೂಡ ನೀವು ಸಲ್ಲಿಸಕ್ಕೆ ಹೋಗಬೇಡಿ ಅಂತ ಆದೇಶದಲ್ಲಿದೆ. ನಾವು ಯಾವಾಗ ಹೇಳಿದ್ವಿ ಬೇರೆಯವ್ರು ಹೊರಡಿಸಿದ್ದು ಅಂತ? ಅವರ ಅವಧಿನಲ್ಲೇ ಶಿಕ್ಷಣ ಇಲಾಖೆಯಿಂದ ಬಂದಿರೋದಂತ ಇರೋದು. ಅವಾಗ ಅಂದರೆ ಮುಖ್ಯಮಂತ್ರಿಗಳಂದರೆ ಬರೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಷ್ಟೇನ ಅವ್ರದ್ದು? ಏನು ಅದು ಬಾಲಿಶ ಹೇಳಿಕೆ? ಅದು ಜವಾಬ್ದಾರಿ ತಗೋಬೇಕಪ್ಪ. ಈಗ ನಾನು ನಮ್ಮ ಇಲಾಖೆನಲ್ಲಿ ಏನೋ ಮಾಡ್ತೀನಿ, ಒಳ್ಳೇದಿದ್ರು ಮುಖ್ಯಮಂತ್ರಿಗೆ ಹೋಗ್ತದೆ, ನನ್ನಿಂದ ಏನಾದರೂ ತಪ್ಪಾದ್ರೂ ಅದು ಮುಖ್ಯಮಂತ್ರಿಗಳಿಗೆ ಕೇಳ್ತಾರಲ್ಲ ಎಲ್ಲರೂ. ಅದೆಂಥದ್ದು ಅದು ಅರ್ಥ? ಅವ್ರ ಹೇಳಿಕೆದು ಅರ್ಥ ಇದು ನಮ್ಮದೆಲ್ಲ ಶಿಕ್ಷಣ ಇಲಾಖೆದು. ಅವಾಗ ಮುಖ್ಯಮಂತ್ರಿಗಳು ಯಾರು? ಅವರೇ ಅಲ್ವಾ? ಆಮೇಲೆ ಇಲ್ಲಿ ನಮ್ಮ ಆದೇಶದಲ್ಲಿ ಯಾವ ಸಂಘ ಸಂಸ್ಥೆದ ಹೆಸರಿದೆ? ಎಲ್ಲೂ ಇಲ್ಲ. ಇವರಿಗೆ ಯಾಕಷ್ಟು ಅನುಮಾನ? ದೇಶದಲ್ಲಿ ಮೊದಲನೇ ಬಾರಿ ನಾನಿಂಥ ವಿಚಿತ್ರ ಪರಿಸ್ಥಿತಿ ನೋಡ್ತಾ ಇದ್ದೀನಿ. ಎಲ್ಲಿ ಕಾನೂನನ್ನು ನೀವು ಪಾಲನೆ ಮಾಡಿ ಅಂದರೆ ಇಲ್ಲ, ನಾವು ಪಾಲನೆ ಮಾಡೋದಿಲ್ಲ, ಯಾರು ನಮ್ಗೆ ತಡೀತಾರೆ ನಾನು ನೋಡ್ತೀವಿ ಅಂದ್ಬಿಟ್ಟು ಈ ಪಥಸಂಚಲನ ಮಾಡ್ತಾ ಇರೋದು. ಯಾವುದಪ್ಪ ನೀವು ಎಲ್ಲಿ ನೋಂದಣಿ ಆಗಿದೆ ಒಂದು ದಾಖಲೆ ಕೊಡಿ ಅಂದರೆ ಇಲ್ಲಪ್ಪ ನಮ್ಮ ಹತ್ರ ನಾವು ಕೊಡೋಲ್ಲ ಅಂತಾರೆ. ಯಾರು ಇದು ಜವಾಬ್ದಾರಿ ಅಂದರೆ ಹೇಳಲ್ಲ ಅಂತಾರೆ. ಏನಿದರ್ಥ? ನಿರಾಕರಣೆ ಮಾಡಿದ್ರು ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಹಠ ಹಿಡಿತಾರೆ. ಯಾಕೆ? ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಬೆದರಿಕೆ ಹಾಕ್ತಾರೆ.
ಅದಾದ್ಮೇಲೆ ನೀವು ನಮ್ಮನೆಗೆ ಬಂದು ನಾವು ಇರ್ತೀವಿ ಅಂದರೆ ಹೆಂಗೆ ಸಾಧ್ಯ ರೀ ಇದು? ನೀವು ಒಬ್ಬರನ್ನ ಖಂಡಿಸಿದ್ದೀರಾ ಅದನ್ನ? ಒಬ್ಬ ಬಿ ಜೆ ಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ದಾಗೂ ಕೂಡ ನೀವು ಖಂಡಿಸಿಲ್ಲ. ಇಲ್ಲಿ ಈ ವ್ಯಕ್ತಿ ಅವಾಚ್ಯ ಶಬ್ದದಲ್ಲಿ ನಮ್ಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ? ನಿಮ್ಮ ಬಿ ಜೆ ಪಿ ಅಭ್ಯರ್ಥಿ ಹೇಳ್ತಾನೆ RSS ಅವರು ಕಟ್ಟರ್ಪಂಥಿ ದೇಶಭಕ್ತರು, ನಿಮ್ಮ ಮನೆಗೂ ಬಂದ್ರು ಬರ್ಬೋದು ಅಂತ ಹೇಳ್ತಾರೆ. ಒಬ್ರನ್ನ ಹೇಳಿದ್ ಸರಿಯಲ್ಲ ಅಂತ ಹೇಳಿದಿರಲ್ರಿ? ಅಷ್ಟು ಭಯ ಇದೆಯಾ ನಿಮಗೆ ಈ ಸಂಘಟನೆ ಅಂದ್ರೆ? ಯಾವನೋ 20-30 ಕೇಸ್ ಇರೋನಿಗೆ ನೀವು ಟಿಕೆಟ್ ಕೊಡ್ತೀರಾ? ಅವ್ನು ಹಂಗೆ ಮಾತಾಡಿದ್ರೆ ನಿಮ್ಗೆ ಅವರಿಗೆ ಅವ್ರು ಹೇಳೋದು ಸರಿ ಇಲ್ಲ ಅಂತಲೂ ಕೂಡ ನಿಮ್ಗೆ ಹೇಳೋದು ಏನು ಶಕ್ತಿ ಇಲ್ಲ ಅಂದರೆ ಐ ಪಿಟಿ ಯು. ನಮ್ಮದು ನಿಮ್ಮದು ಏನೋ ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇರ್ಬೋದು. ನಮ್ಮವ್ರು ಯಾರನ್ನ ಬೈದರೆ ನಿಮಗೆ ತಪ್ಪು ಅಂತ ನಾನು ಹೇಳೋ ಶಕ್ತಿ ಇದೆ ನಮಗೆ. ಸರಿಯಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವ್ರವ್ರ ಏನೋ ಅವ್ರದ್ದಾದಂಥ ಒಂದು ಐಡಿಯಾಲಜಿ ಇರ್ತದೆ, ಅವರಿಗೆ ಅವ್ರದ್ದಾದಂಥ ಒಂದು ರೀತಿ ನೀತಿ ಇರ್ತದೆ. ಆ ಐಡಿಯಾಲಜಿ ವಿರುದ್ಧ ಇರ್ಬೋದು, ನಮ್ಮ ವಿಚಾರ ಬೇರೆ ಇರ್ಬೋದು. ಬಟ್ ನೋಬಡಿ ಗಿವ್ಸ್ ಯು ದ ರೈಟ್ ಟು ಸ್ಕೋಲ್ಡ್ ಯುವರ್ ಫ್ಯಾಮಿಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.